ದುಡ್ಡು ಬಂದ ಮೇಲೆ ಮನುಷ್ಯ ಬದಲಾಗಿಬಿಡ್ತಾನೆ. ಈ ಮಾತನ್ನು ನಾವು ಸಾಕಷ್ಟು ಸರಿ ಕೇಳಿರ್ತೀವಿ. ಆದರೆ ಈ ಮಾತನ್ನು ಖಂಡಿತ ನಾನು ಒಪ್ಪೋದಿಲ್ಲ. ಯಾಕೆ ಗೊತ್ತಾ? ದುಡ್ಡು ಯಾರನ್ನು ಕೂಡ ಬದಲಾಯಿಸೋದಿಲ್ಲ ಸ್ನೇಹಿತರೆ. ದುಡ್ಡು ಮನುಷ್ಯನ ನಿಜವಾದ ವ್ಯಕ್ತಿತ್ವವನ್ನು ದೊಡ್ಡದಾಗಿ ತೋರಿಸುತ್ತೆ ಅಷ್ಟೇ. ಒಬ್ಬ ವ್ಯಕ್ತಿ ಮೊದಲೇ ಒಳ್ಳೆಯವನಾಗಿ ಇದ್ದರೆ ದುಡ್ಡು ಬಂದ ಮೇಲೆ ಅವನು ಒಳ್ಳೆತನ ಇನ್ನೂ ಜಾಸ್ತಿ ಆಗುತ್ತೆ. ಅವನು ಹೆಚ್ಚು ಜನರಿಗೆ ಸಹಾಯ ಮಾಡ್ತಾನೆ, ಹೆಚ್ಚು ಅವಕಾಶಗಳನ್ನು ಸೃಷ್ಟಿಸ್ತಾನೆ, ಹೆಚ್ಚು ಜನರ ಬದುಕಿಗೆ ಬೆಳಕನ್ನು ಕೊಡ್ತಾನೆ. ಆದರೆ ಅದೇ ಒಬ್ಬ ವ್ಯಕ್ತಿಯಲ್ಲಿ ಮೊದಲೇ ಅಹಂಕಾರ, ಸ್ವಾರ್ಥ, ಕೆಟ್ಟ ಗುಣಗಳಿದ್ದರೆ ದುಡ್ಡು ಬಂದ ಮೇಲೆ ಅವು ಕೂಡ ಜಾಸ್ತಿ ದೊಡ್ಡದಾಗಿ ಕಾಣಿಸ್ತವೆ. ಆದ್ದರಿಂದ ಸಮಸ್ಯೆ ದುಡ್ಡಿನದ್ದಲ್ಲ, ಸಮಸ್ಯೆ ವ್ಯಕ್ತಿಯ ಗುಣದಲ್ಲಿದೆ. ಇನ್ನೊಂದು ಅಪಾಯಕಾರಿ ಮಾತೇನು ಗೊತ್ತಾ? ದುಡ್ಡಿನಿಂದ ನೆಮ್ಮದಿ ಸಿಗಲ್ಲ, ದುಡ್ಡು ಅಂದರೆ ಮೋಹ, ದುಡ್ಡು ಅಂದರೆ ಮೋಸ, ದುಡ್ಡು ಮಾಡೋದು ಒಳ್ಳೆಯವರಾಗಿರೋದಿಲ್ಲ, ದುಡ್ಡು ಮಾಡೋರೆಲ್ಲ ಒಳ್ಳೆಯವರಲ್ಲ. ಇಂಥ ಮಾತುಗಳನ್ನು ಪದೇ 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 ನಾವು ಕೇಳ್ತಾ ಇರ್ತೀವಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಂದು ನಿರ್ಧಾರ ಮಾಡುತ್ತೆ, ದುಡ್ಡು ಅಂದರೆ ಕೆಟ್ಟದ್ದು, ದುಡ್ಡಿನ ಕಡೆ ಹೋಗಲೇಬಾರ್ದು ಅಂತ. ಆಮೇಲೆ ನಿಮ್ಮ ಮನಸ್ಸೇ ಹಣ ಸಂಪಾದಿಸುವ ಅವಕಾಶಗಳಿಂದ ನಿಮ್ಮನ್ನು ದೂರ ಇಡ್ಲಿಕ್ಕೆ ಶುರು ಮಾಡುತ್ತೆ. ಸತ್ಯ ಏನಂದರೆ, ದುಡ್ಡು ಕೇವಲ ಲಕ್ಸುರಿ ಅಲ್ಲ, ದುಡ್ಡು ಒಂದು ಕಂಫರ್ಟು, ದುಡ್ಡು ಒಂದು ಸ್ಟೆಬಿಲಿಟಿ, ದುಡ್ಡು ಒಂದು ಫ್ರೀಡಮ್, ದುಡ್ಡು ಒಂದು ಆಯ್ಕೆ. ದುಡ್ಡು ಅಂದರೆ ಫ್ರೀಡಮ್. BMTC ಬಸ್ಸು ಮತ್ತು BMW ಕಾರಲ್ಲಿ ಹೋದರೆ ಗೊತ್ತಾಗುತ್ತೆ. ದುಡ್ಡು ಅಂದರೆ ಸ್ವಾಭಿಮಾನದಿಂದ ಬದುಕುವ ಶಕ್ತಿಯನ್ನು ಕೊಡುತ್ತೆ. ಮತ್ತು ದುಡ್ಡು ನೆನ್ಪಿಡಿ, ನಾವು ದುಡ್ಡನ್ನು ನಾವು ಸತ್ತ ಮೇಲೆ ಯಾವತ್ತೂ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗದೇ ಇರಬಹುದು, ಆದರೆ ಬದುಕಿರುವಾಗ ಯಾವತ್ತೂ ಕೂಡ ನಮ್ಮನ್ನು ಕೆಳಗಡೆ ಬೀಳದಿರೋರಾಗಿ ನೋಡಿಕೊಳ್ಳುತ್ತೆ. ಆ ಶಕ್ತಿ ದುಡ್ಡಿಗಿದೆ. ಆದ್ದರಿಂದ ದುಡ್ಡನ್ನು ದ್ವೇಷಿಸಬೇಡಿ, ದುಡ್ಡಿನ ಹಿಂದೆ ಓಡಬೇಡಿ, ಆದರೆ ಓಡೋದನ್ನು ಮಾತ್ರ ನಿಲ್ಲಿಸಬೇಡಿ. ದುಡ್ಡನ್ನು ಗೌರವಿಸಿ, ಅದನ್ನು ಸರಿಯಾಗಿ ನಿರ್ವಹಣೆ ಮಾಡೋದನ್ನು ಕಲಿಯೋಣ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ನಮ್ಮನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಧನ್ಯವಾದ.